ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಸೂಪರ್ ಟೇಸ್ಟಿಯಾದಂತಹ ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡಿ, ನಾನು ಕೆಲವು ಕಾಳುಗಳನ್ನ ಇಟ್ಕೊಂಡಿದ್ದೀನಿ. ಹೆಸರು ಕಾಳು ಅರ್ಧ ಕಪ್ಪು, ಅವರೆಬೇಳೆ ಅರ್ಧ ಕಪ್ಪು, ತೊಗರಿಬೇಳೆ ಅರ್ಧ ಕಪ್ಪು ಹಾಗೂ ಅಲಸಂದೆ ಕಾಳು ಅಥವಾ ತಗಣಿ ಕಾಳು ಅಂತಾರೆ, ಅದು ಅರ್ಧ ಕಪ್ಪು. ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ತೊಳೆದುಬಿಟ್ಟು, ಇವಾಗ ನೋಡಿ ಇಲ್ಲಿ ಕುದಿಯೋದಕ್ಕೆ ನೀರಿಟ್ಟಿದ್ದೀನಿ. 2.5 ಲೀಟರ್ ನೀರಿದೆ ಅದು. ಅದಕ್ಕೆ ನಾನು ಈ ಕಾಳುಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಕುದಿಯೋ ನೀರಿಗೆ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇವಾಗ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊಪ್ಪಿಟ್ಕೊಂಡಿದ್ದೀನಿ ನೋಡಿ, ಇದು ಹಳ್ಳಿಗಳಲ್ಲಿ ಸಿಗುತ್ತಲ್ಲ ಹೊಲದ ಸೊಪ್ಪು, ಅದು. ಇದಿಲ್ಲ ಅಂದರೆ ನೀವು ಮಾಮೂಲಿ ಮೆಂತ್ಯ ದಂಟು ಹಾಗೂ ಪಾಲಕ್ ಸೊಪ್ಪು ಸಿಗುತ್ತಲ್ವ, ಮೀಡಿಯಮ್ ಕಟ್ಟನ್ನು 3 ಕಟ್ ತೊಗೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಸೊಪ್ಪು ಇಲ್ಲ ಅಂದರೆ ನಾನು ಹಾಕಿದ್ದೀನಲ್ವ ಕಾಳುಗಳು, ಅದರಲ್ಲೇ ಈ ಸಾಂಬಾರು ಮಾಡಿದ್ರು ಬಸ್ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊಪ್ಪಿದ್ರೆ ಸೊಪ್ಪು ಹಾಕಿಬಿಟ್ಟು ಮಾಡಿ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ಕಾಳೆಲ್ಲ ಬೇಯ್ತಾ ಇದೆ. ಬೇಯೋದಕ್ಕೆ ಇಟ್ಟಿದ್ದೆ ಅಲ್ವಾ, ಮುಕ್ಕಾಲು ಭಾಗ ಬೆಂದಿದೆ ಈಗ ಕಾಳು. ನೋಡಿ, ಇಷ್ಟು ಬೆಂದಿದೆ. ಇವಾಗ ಇದಕ್ಕೆ ನಾನು ಸೊಪ್ಪನ್ನು ಹಾಕ್ಕೊಳ್ತೀನಿ. ಮುಕ್ಕಾಲು ಭಾಗ ಬೆಂದ ನಂತರನೇ ಹಾಕ್ಕೊಳ್ಳಿ ಸೊಪ್ಪು, ಮೊದಲೇ ಹಾಕೋದಕ್ಕೆ ಹೋಗಬೇಡಿ. ಕ್ಲೀನಾಗೆಲ್ಲ ಮಿಕ್ಸ್ ಮಾಡಬೇಕು. ಸೊಪ್ಪು ಸ್ವಲ್ಪ ಮೇಲ್ಗಡೆ ಇರುತ್ತಲ್ವ, ಆದ್ದರಿಂದ ಈ ರೀತಿ ಮಾಡಿಬಿಟ್ಟು ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡಿ. ಇದು ಬೇಯೋ ತನಕ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ, ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೀನಿ. 2 ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಕ್ಲೀನಾಗಿ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕೆಂಪಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಇದನ್ನು ಬಿಡಬೇಕು. ಇವಾಗ ನೋಡಿ, ಇದು ಬೆಂದಿದೆ ನೋಡಿ, ಈ ಥರ ಬೆಂದಿದೆ ಕಾಳೆಲ್ಲ. ನೋಡಿ, ಈ ಥರ ತುಂಬ ಬೇಯಬಾರ್ದು, ಒಂಥರ ಮಸ್ಕೊಂಡು ಹೋಗೋ ತನಕ, ಮ್ಯಾಶ್ ಆಗೋ ತನಕ ಬೇಯಬಾರ್ದು. ಇಷ್ಟು ಬೆಂದರೆ ಸಾಕಾಗತ್ತೆ ನಮಗೆ ತಿನ್ನೋದಕ್ಕೆ. ಇದು ತುಂಬ ಚೆನ್ನಾಗಿರುತ್ತೆ ಕಾಳು. ಇವಾಗ ಇದನ್ನು ಸ್ಟವ್ನ ಆಫ್ ಮಾಡ್ಕೊಂಡ್ಬಿಟ್ಟು ನಾನು ಬಸ್ಕೊಳ್ತೀನಿ. ಇದನ್ನು ಬಸ್ಕೋಬೇಕು. ಈ ರೀತಿ ಒಂದು ಹೋಲಿರೋ ಇದಿರುತ್ತಲ್ವ, ಅದರಲ್ಲಿ ಹಾಕ್ಬಿಟ್ಟು ಇದನ್ನು ಬಸ್ಕೋಬೇಕು. ನೋಡಿ, ಈ ರೀತಿ. ನೀರೇನಾದರೂ ಕಡಿಮೆ ಆಯಿತು ಅಂದರೆ ನೀವು ಬೇಕಿದ್ದರೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೋ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಖಂಡಿತ ಟ್ರೈ ಮಾಡಿ. ಎಲ್ಲ ಕೆಳಗಡೆ ನೋಡಿ ಬಸ್ತಿರೋ ನೀರಿದೆ, ಮೇಲ್ಗಡೆ ಕಾಳು. ಸ್ವಲ್ಪ ಹೊತ್ತು ಹೀಗಿಟ್ಟರೆ ನೀರೆಲ್ಲ ಕೆಳಗೆ ಇಳ್ಕೊಳ್ಳುತ್ತೆ. ಮಿಕ್ಸಿ ಜಾರ್ಗೆ ನಾನು ತಣ್ಣಗಾದಮೇಲೆ ಈರುಳ್ಳಿ ಹುರ್ಕೊಂಡಿದ್ದೆ ಅಲ್ವ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು 1.5 ಟೀ ಸ್ಪೂನಿನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಿನಷ್ಟು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ರಸಂ ಪೌಡ್ರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಇದಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಈ ರೀತಿ ಬಸ್ಸಾರಿಗೆಲ್ಲ 1 ಸ್ಪೂನ್ನಷ್ಟು ರಸಂ ಪೌಡ್ರ್ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣದ ಪುಡಿ, ಕೊತ್ತಂಬರಿ ಸೊಪ್ಪು ಹಾಗೂ 3/4 ಕಪ್ಪು ಕಾಯಿ ತುರಿ, ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, ಒಂದು ಚಿಕ್ಕ ನಿಂಬೆಹಣ್ಣು ಇರುತ್ತಲ್ವ, ಅಷ್ಟು ಹುಣಸೆಹಣ್ಣು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಂಡ್ರೆ ಹುಳಿ ಆಗುತ್ತೆ. ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟ ಆದರೆ ಸಾಕಾಗತ್ತೆ, ಜಾಸ್ತಿ ಹಾಕ್ಕೋಬೇಡಿ, ಹುಳಿ ಆಗಿಬಿಡುತ್ತೆ. ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಅಷ್ಟಾದರೆ ಸಾಕು. ಒಂದು 3 ಟೇಬಲ್ ಸ್ಪೂನಿನಷ್ಟು ನಾನು ಬೇಯಿಸ್ಕೊಂಡಿದ್ನಲ್ಲ ಸೊಪ್ಪು ಹಾಗೂ ಕಾಳುಗಳು, ಅದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ರುಬ್ಕೊಳ್ತೀನಿ ಮಿಕ್ಸಿಯಲ್ಲಿ. ನೋಡಿ, ಈ ರೀತಿಯಾಗಿ ನುಣ್ಣಗಿದನ್ನು ರುಬ್ಕೋಬೇಕು. ಮಸಾಲೆ ರೆಡಿ ಆಯಿತು. ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ, ಅರ್ಧ ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು 1 ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ಇದನ್ನು ಹುರ್ಕೋಬೇಕು. ಸ್ವಲ್ಪ ಕೆಂಪಗಾದ ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 4 ಹಾಕ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಟೊಮೆಟೊ ಹಣ್ಣು ಹಾಕ್ಕೋಬೇಕು. ಟೊಮೆಟೊ ಮೆತ್ತಗಾಗೋವರೆಗೆ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಮೆತ್ತಗಾಗಿದೆ ಟೊಮೆಟೊ ಎಲ್ಲ. ಇವಾಗ ಇದಕ್ಕೆ ರುಬ್ಬಿದ ಖಾರ ಹಾಕ್ಕೊಳ್ತಾ ಇದ್ದೀನಿ. ರುಬ್ಬಿದ ಮಸಾಲೆ ಇತ್ತಲ್ವ, ಅದನ್ನೆಲ್ಲ ಹಾಕ್ಕೊಂಡು ಸುಮಾರು 1 ನಿಮಿಷಗಳ ತನಕ ಇದನ್ನು ಕ್ಲೀನಾಗಿ ಕೈ ಆಡಿಸ್ಕೋಬೇಕು.
ಇದಕ್ಕೆ ನಾನು ಸೊಪ್ಪು ಕಾಳುಗಳೆಲ್ಲ ಬೇಯಿಸಿ ಬಸ್ತಿದ್ದಂತಹ ರಸ ಅಥವಾ ಕಟ್ಟು ಅಂತಾರೆ, ಅದನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಅದನ್ನು ಹಾಕಿ ಇನ್ನು ಉಳಿದಂತಹ ಕಟ್ಟನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಉಪ್ಪು. ಕಾಳು ಬೇಯಿಸುವಾಗಲೂ ಕೂಡ ನಾವು ಉಪ್ಪನ್ನು ಹಾಕ್ಕೊಂಡಿದ್ವಿ, ಕಾಳು ಸೊಪ್ಪೆಲ್ಲ. ಆದ್ದರಿಂದ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಕ್ಲೀನಾಗೆಲ್ಲ ಮಿಕ್ಸ್ ಮಾಡಬೇಕು. 10 ನಿಮಿಷಗಳವರೆಗೆ ಇದನ್ನು ಕುದಿಸಿದ್ರೆ ಒಳ್ಳೆಯದು. ಮೀಡಿಯಮ್ ಫ್ಲೇಮ್ಗಿನ್ನ ಸ್ವಲ್ಪ ಕಡಿಮೆ ಉರಿಯಲ್ಲೇ ಇದನ್ನು ಕುದಿಸ್ಕೊಂಡ್ರೆ ಒಳ್ಳೆಯದು. ತುಂಬ ಜೋರುರಿ ಮಾಡಿದ್ರೆ ಉಕ್ಕು ಬಿಡುತ್ತೆ ಮೇಲ್ಗಡೆ. ಉಕ್ಕಿಬಿಟ್ಟು ಇದೆಲ್ಲ ಚೆಲ್ಬಿಟ್ರೆ ನಿಜವಾಗ್ಲೂ ಸಾಂಬಾರು ಟೇಸ್ಟೇ ಹೊರಟೋಗುತ್ತೆ. ಆದ್ದರಿಂದ ನಿಧಾನ ಉರಿಲೇ ಇದನ್ನು ಕುದಿಸ್ಕೊಳ್ಳಿ. ಒಂದು 10 ನಿಮಿಷ ಕುದ್ದಿದೆ. ಇವಾಗ ಸಾಂಬಾರು ರೆಡಿ ಆಯಿತು. ಕಾಳಿನ ಒಗ್ಗರಣೆ ಇವಾಗ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು 6 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡು ಕ್ಲೀನಾಗಿ ಕೆಂಪಗಾಗೋವರೆಗೆ, ಈರುಳ್ಳಿ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಬೇಯಿಸ್ಕೊಂಡಂತಹ ಕಾಳು ಬಸ್ಕೊಂಡಿದ್ವಲ್ವ, ಬೇಯಿಸ್ಬಿಟ್ಟು ಆ ಕಾಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಕಾಯಿ ತುರಿ ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಹಾಕೋದೇನು ಬೇಡ, ಬೇಯಿಸುವಾಗಲೇ ಉಪ್ಪನ್ನು ಹಾಕ್ಕೊಂಡಿದ್ರಿಂದ ಉಪ್ಪು ಹಾಕೋದು ಬೇಡ. ಇವಾಗ ಕಾಯಿ ಹಾಕಿಬಿಟ್ಟು ಕ್ಲೀನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಒಂದು 2 ನಿಮಿಷಗಳ ತನಕನಾದರೂ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಯಾಕೆ ಅಂದರೆ ಕಾಯಿ ತುರಿ ಹಾಕಿರ್ತೀವಲ್ವ, ಆದ್ದರಿಂದ. ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ. ಬಸ್ಸಾರಿನ ಕಾಳು ರೆಡಿ ಆಯಿತು, ಹಾಗೂ ಬಸ್ಸಾರು ಕೂಡ ಇವಾಗ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಕೂಡ ಆಗಿದೆ. ಅನ್ನನೂ ನಾನು ಕೂಗಿಸ್ಕೊಂಡಿದ್ದೀನಿ. ಇವಾಗ ಊಟಕ್ಕೆ ರೆಡಿ ಮಾಡೋಣ ಬನ್ನಿ. ಬಿಸಿ ಬಿಸಿ ಮುದ್ದೆ ಇಡ್ತಾಯಿದ್ದೀನಿ ನೋಡಿ ತಟ್ಟೆಗೆ. ಮುದ್ದೆ, ಕಾಳು, ಅನ್ನ, ಈರುಳ್ಳಿ ಪೀಸು, 2 ಹಸಿರು ಮೆಣಸಿನ್ಕಾಯಿ, 2 ಅಥವಾ 1 ಹೋಳಿನಷ್ಟು ನಿಂಬೆಹಣ್ಣನ್ನು ಕೂಡ ಇಡ್ತಾಯಿದ್ದೀನಿ. ಸಾಂಬಾರನ್ನ ಬಿಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ಬಸ್ಸಾರಿಗೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಇಟ್ಕೊಂಡು ಕೆಲವರು 1 ಮೆಣಸಿನ್ಕಾಯಿ ಕೂಡ ಕಿವುಚ್ಕೊಳ್ತಾರೆ. ತುಂಬ ಟೇಸ್ಟಿ ಇರುತ್ತೆ. ಟ್ರೈ ಮಾಡಿ ನೋಡಿ, ನಿಜಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಸ್ಸಾರು ಮಾತ್ರ ನಾನು ಇವತ್ತು ಮಾಡಿದ್ನಲ್ಲ ಆ ರೀತಿಯೇ ಮಾಡಿ. ರಸಂ ಪೌಡ್ರು ಹಾಕೋದನ್ನು ಮರಿಬೇಡಿ, ತುಂಬ ಟೇಸ್ಟಿಯಾಗುತ್ತೆ ಬಸ್ಸಾರು. ಖಂಡಿತವಾಗಿ ಈ ರೀತಿ ಬಸ್ಸಾರನ್ನ ಟ್ರೈ ಮಾಡಿ, ಹೇಗಿರುತ್ತೆ ಅಂತ ನೀವೇ ನೋಡಿ. ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮಾತ್ರ ಖಂಡಿತವಾಗಿ ಮರೆಯಬೇಡಿ. ನಿಮಗೆಲ್ಲ ಈ ಬಸ್ಸಾರು ಹಾಗೂ ಕಾಳಿನ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.